ಪ್ರವಂಬ ಚಕ್ಷರ ನಳಿನಿ ಗರ್ಭಾಂಡಮೆಲ್ಲಮಂ ಘನಗಸನೆ ತೀರ್ದು ನಳಿನಿ ಗರ್ಭಾಂಡಮೆಲ್ಲಮಂ ಘನಗಸನೆ ತೀರ್ಧಂ ದೇವೋದಿ ದೇವತೆಗಳನ್ನ ಚರಣ ಸೇವೆಗೈಯಲ್ ದೇವೋದಿ ದೇವತೆಗಳನ್ನ ಚರಣ ಸೇವೆಗೈಯಲ್ ಸುರನಾರಿಯರ ನವರಾಗ ನರ್ತನಗಳಂ ವೀಕ್ಷಿಸುತ್ತೆ ಪ್ರಾಸ್ಥ ಸುರನಾರಿಯರ ನವರೋಗ ನರ್ತನಗಳಂ ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ಮೆರವ ಈ ಮಹಿಷಾಸುರನಿಗೆ ಹಜಾರು ತಾಟೆ ವಿಜಯೇ ಧ್ವಜವ ಮೆರೆತಿನ ಗೆಲಿದೆ ಘನ ಮಹಿಷನ ಪರಿಯ ವಿಜಯೇ ವಿಜಯೇ ಧ್ವಜವ ಮೆರೆತಿನ ಗೆಲಿದೆ ಘನ ಮಹಿಷನ ಪರಿಯ ವಿಜಯೇ ಪೂರ್ಣಿತಂ ಪ್ರಥಿಧ್ವನಿರವಂ ಪ್ರಚಂಡ ಪರಾಕ್ರಮ ಶೋಭಿತ ಪೂರ್ಣಿತಂ ಪ್ರಥಿಧ್ವನಿರವಂ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿಕಸಿತ ಸದಾ ಶಿವನ ಶುಭ ವಿಭೂತಿ ವಿಕಸಿತ ಯಶ ಭಾಗ್ಯತವ ವಶ ದತ್ತ ವಿಜಯೇ ಧ್ವಜವ ಮೆರೆತಿನ ಗೆಲಿದೆ ಘನ ಮಹಿಷನ ಪರಿಯ ವಿಜಯೇ ರಾಸ ಪ್ರಲಂಬ ವಿಜಯ ವಧುವ ಕರ ಬಿಡಿದು ನಲಿದು ದಶ ದಿಶಯ ಗೆಲಿದು ಮೆರವೇ ವಿಜಯ ವಧುವ ಕರ ಬಿಡಿದು ನಲಿದು ದಶ ದಿಶಯ ಗೆಲಿದು ಮೆರವೇ ಅಖಿಲ ಲೋಕ ಸುರ ಸಮಾನರಿಗರೆ ರಾಸ ಅಖಿಲ ಲೋಕ ಸುರ ಸಮಾನರಿಗರೆ ಪ್ರಭುವನಿಪ ಈ ಮಹಿಷನಿಗೆ ಹರಿ ಸಮರೇ ಪ್ರಭುವನಿಪ ಈ ಮಹಿಷನಿಗೆ ಹರಿ ಸಮರೇ ಪ್ರಭು ವೆನಿಪ ಮಹಿಷನಿಗೆ ಸರಿ ಸಮರ ಪ್ರಭು ವೆನಿಪ ಮಹಿಷನಿಗೆ ಸರಿ ಸಮರ ವಿಜಯೇ ಧ್ವಜವ ಮೆರೆತಿನ ಗೆಲಿದೆ ಘನ ಮಹಿಷನ ಪರಿಯ ವಿಜಯೇ ಘನ ಮಹಿಷನ ಪರಿಯ ವಿಜಯೇ ಘನ ಮಹಿಷನ ಪರಿಯ ವಿಜಯೇ ರಾಸ್ಥ ಪ್ರಲಂಬ ಚಕ್ಷರ ನಮ್ಮ ಲೋಕದಲ್ಲಿ ನನಗೆ ಸರಿಸಮನಾಗಿ ನಿಲ್ಲಬಲ್ಲ ವೀರರು ಧೀರರು ಪರಾಕ್ರಮಶಾಲಿಗಳು ಯಾರಿರುವರು? ಅದು ಅಲ್ಲದೆ ಹರಿಹರ ಸುರಬ್ರಹ್ಮ ದೇವಾತಿಗಳು ನನ್ನ ಎದುರಿಗೆ ನಿಲ್ಲುವರೆ ಅದನ್ನು ತಿಳಿಸುವಂತನಾಗು.
ರಾಘವೇಂದ್ರ ಬೇರೆ ಕಟ ಮಾಡಿ ಕಲ್ಲಲಂ ದಾರುಣಿ ಒಳಗ ಫಲ ಫಲ ಬೇರೆ ಕಟ ಮಾಡಿ ಕಲ್ಲಲಂ ದಾರುಣಿ ಒಳಗ ಫಲ ಫಲ ಆರುಣಿ ಒಳಗ ಫಲ ಫಲ ಆರುಣಿ ಒಳಗ ಫಲ ಫಲ ಆರುಣಿ ಒಳಗ ಫಲ ಫಲ ಆರುಣಿ ಒಳಗ ಫಲ ಫಲ ಅವನ ತಿರುಬಲು ತಡೆಯಬಲು ಅವರನ್ನ ಮಣ್ಣನ್ನು ಬಗೆಯಬಲು ಅವನ ತಿರುಬಲು ತಡೆಯಬಲು ತೊರಳ ಕಳ್ಳಲು ಬಗೆಯಬಲು ಅರೆಗಳ ಪಡಗಳ ಅಡಗಬೆ ಅರಗಳು ಅರೆಗಳ ಪಡಗಳ ಅಡಗೆಬೆ ಅರಗಳು ಸಾರಿ ಬೇರೆ ಅಟ ಮಾಡಿಕೊಳ್ಳಲು ದಾರುಣಿ ಒಳಗೆ ಫಲ ಫಲ ಆರುಣಿ ಒಳಗ ಫಲ ಫಲ ಆರುಣಿ ಒಳಗ ಫಲ ಫಲ ಆರುಣಿ ಒಳಗ ಫಲ ಫಲ ನಮ್ಮನ್ನು ಕಂಡರೆ ದೇವತೆಗಳು ಗಡ ಗಡ ಗಡಗಡನೆ ನಡಗುತ್ತಿರೋ ಆಶ್ಚರ್ಯ ಪಡೆದ ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಪ್ರಲಂಬ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಒಡವಿಯೋಂ ಗಡುಸೂರನಂತೆ ಪಡದೆ ಪೆಲೋ ಹಿಮ್ಮಯ ಖ್ಯಾತಿಯ ಬಲದೆ ಕಾಲ ಭೈರವ ಒಲಿಮೆವ ತೋರುವಲೆ ಒಲಿಮೆವಾಗಲಿ ಕಾಲ ಭೈರವ ಒಲಿಮೆವ ತೋರುವಲೆ ಬಿರಲಿ ನಳದ ಕೆಡಸುವೆ ಹಣ ಮರಣ ಬಿರಲಿ ನಳದ ಕೆಡಸುವೆ ಹಣ ಮರಣ ಮಲವನ ಮರದ ನಮದೊಳಗ ಮಲವನ ಮರದ ನಮದೊಳಗ ಹಲವರ ಮರದ ನಮದೊಳಗ ಹಲವರ ಮರದ ನಮದೊಳಗ ಅಚ್ಚಗಿಂದಲ ಗರುಡಗೆ ಜನ ಪಕ್ಷಿವಾನರ ಗಂಧರ್ವ ಅಚ್ಚಗಿಂದಲ ಗರುಡಗೆ ಜನ ಪಕ್ಷಿವಾನರ ಗಂಧರ್ವ ವಿರಲಿ ನಳದ ಕೆಡಸುವೆ ಹನ ಮರಣ ವಿರಲಿ ನಳದ ಕೆಡಸುವೆ ಹನ ಮರಣ ಹೊರವನ ಮರದ ಮೊದಲೊಳಗ ಹೊರವನ ಮರದ ಮೊದಲೊಳಗ ಮುದದೊಳಗ ಮುದದೊಳಗ ನನಗಪ್ಪಣೆಯನ್ನು ಕೊಡು. ಈ ಕ್ಷಣ ಮಾತ್ರದಲ್ಲಿ ಆ ದೇವತೆಗಳನ್ನು ಸದೆ ಬಡಿದು ಧ್ವಂಸವನ್ನು ಮಾಡಿ ಪರಚತ್ರೋಡುತ್ತಿರೋರು ಮತ್ತೆ ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಧಾವೇಂದ್ರ ಚಕ್ಷರ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಧಾವೇಂದ್ರ ಬ್ರಹ್ಮಾಂಡವು ನಡುವುದೀಗಲ ಬ್ರಹ್ಮಾಂಡವು ನಡುವುದೀಗಲ ಬ್ರಹ್ಮಾಂಡವು ನಡುವುದೀಗಲ ಬ್ರಹ್ಮಾಂಡವು ನಡುವುದೀಗಲ ಬ್ರಹ್ಮಾಂಡವು ನಡುವುದೀಗಲ ರಾಜನ ದಯಾದಿಂದಲೇ
ಜಯಿಸುವೆ ವಿರಂ ಜಯಿಸುವೆ ಪರಂ ಜಯಿಸುವೆ ವಿರಂ ಜಯಿಸುವೆ ಬ್ರಹ್ಮಾಂಡವು ನಡುವ ದೀಗಲ ಬ್ರಹ್ಮಾಂಡವು ನಡುವ ದೀಗಲ ಬ್ರಹ್ಮಾಂಡವು ನಡುವ ದೀಗಲ ಯಕ್ಷ ಕಿನ್ನರ ಗಂಡಕೇಶರ ಯಕ್ಷ ಕಿನ್ನರ ಬರದ ಕೇಶವ ಚಪ್ಪರು ಜಾತಿಗಳ ಲಕ್ಷಿಸದೆ ಯಕ್ಷ ಕಿನ್ನರ ಬರದ ಕೇಶರ ಚಂಪುರ ಜಾತಿಗಳ ಲಕ್ಷಿಸದೆ ಬ್ರಹ್ಮಾಂಡವು ನಡುವ ದೀಗಲ ಬ್ರಹ್ಮಾಂಡವು ನಡುವ ದೀಗಲ ಬ್ರಹ್ಮಾಂಡವು ನಡುವ ದೀಗಲ ಈಗಲೇ ಕಾಲವೇನು ಅಕ್ಷರ 1700 ಅಕ್ಷೋಹಿಣಿ ರಾಜರಿಂದಲೂ ಕೂಡಿ ದಶ ದಿಕ್ಕುಗಳಲ್ಲಿಯೂ ನಿನ್ನಂತಹ ಶೂರನು ಧೀರನು ಪರಾಕ್ರಮೆಯು ಈ 3 ಲೋಕದಲ್ಲಿ ಯಾರೂ ಇಲ್ಲ ಪ್ರಭು ಅಜ್ಞಾನ ಪಡ ಮಹಾಪ್ರಭು ಬಹಳ ಸಂತೋಷ ಆಗಬಹುದು ಮಹಾಪ್ರಭು ರಾಸ್ತ ಪ್ರಲಂಬ ಸಂಚರ ಭುಜಬಲ ಶೌರ್ಯದಿ ಮೆರೆಯುವ ನನಗೆ ಸಾಮಾನ್ಯರಾರಿಗದೆ ಧರೆಯೊಳಗೆ ನರರೊಳಗೆ ಸುರರೊಳಗೆ ರಾಸ್ತ ಪ್ರಲಂಬ ಸಂಚರ ಭುಜಬಲ ಶೌರ್ಯದಿ ಮೆರೆಯುವ ನನಗೆ ಸಾಮಾನ್ಯರಾರಿಗರೆ ಧರೆಯೊಳಗೆ ನರರೊಳಗೆ ಸುರರೊಳಗೆ ಕ್ಷೇಮದಿಂದಲೇ ಪ್ರಜೆಗಳ ಪಾಲಿಸಿ ಸತ್ಯದಿಂದಲೇ ನಡೆಯುವೆ ಆಲಿಸಿ ಕ್ಷೇಮದಿಂದಲೇ ಪ್ರಜೆಗಳ ಪಾಲಿಸಿ ಸತ್ಯದಿಂದಲೇ ನಡೆಯುವೆ ಆಲಿಸಿ ಸೌಖ್ಯವಾಗಿ ಬಾಳಿರಿ ಎಂದು ಸೌಖ್ಯವಾಗಿ ಬಾಳಿರಿ ಎಂದು ಮಂತ್ರಿ ವರ್ಯರಿಗೆ ಬೇಡನು ಎಂದು ಮಂತ್ರಿ ವರ್ಯರಿಗೆ ಬೇಡನು ಎಂದು ಭುಜಬಲ 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 ಶೌರ್ಯದಿ ಮೆರೆಯುವ ನನಗೆ ಸಮಾನರಾರಿದರೆ ಧರೆಯೊಳಗೆ ನರರೊಳಗೆ ಸುರರೊಳಗೆ ಅಕ್ಷರ ಬಹುಮುಖ ಶೌರ್ಯವ ತೋರುತ್ತಲೀಗ ಬಹುಮುಖ ಶೌರ್ಯವ ತೋರುತ್ತಲೀಗ ಶತ್ರು ಪಡಗಳನ್ನು ಚದುರಿಸಿ ಬೇಗ ಶತ್ರು ಪಡಗಳನ್ನು ಚದುರಿಸಿ ಬೇಗ ಪ್ರಜೆಗಳ ಕ್ಷೇಮವೇ ನಮ್ಮದೇ ಎಂದು ಪ್ರಜೆಗಳ ಕ್ಷೇಮವು ನಮ್ಮದೇ ಎಂದು ಮಂತ್ರಿ ವರ್ಗರಿಗೆ ಬೇಡನು ಎಂದು ಮಂತ್ರಿ ವರ್ಗರಿಗೆ ಬೇಡನು ಎಂದು ಭುಜಬಲ 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 ಶೌರ್ಯ ಬೆರೆಯುವ ನನಗೆ ಸಮಾನರಾರಿಗರೆ ಅರೆಯೊಳಗೆ ನರರೊಳಗೆ ಸುರರೊಳಗೆ ನಿಮ್ಮಂತ ಬುದ್ಧಿಶಾಲಿಯಾದ ಸೇನಾನಿಗಳು ನನ್ನ ರಾಜ್ಯದಲ್ಲಿರುವಲ್ಲಿ ನಮ್ಮ ರಾಜ್ಯಕ್ಕೆ ಯಾವ ಕುಂದು ಕೊರತೆ ಎಂದರೇನು? ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿ. ಸೇವಕನೇ, ಸಮಾಚಾರವೇನು? ಏನು? ನಾರದ ಮಹಾತ್ಮರನ್ನು ಮಾಡಿಸುತ್ತಿರುವರೆ ಅವರನ್ನು ಬಹಳ ಗೌರವದಿಂದ ನಾನು ಆಸ್ಥಾನಕ್ಕೆ ಕರೆದುಕೊಂಡು ಬಾ. ನಟವರ ಗಂಗಾಧರ ಉಮಾಶಂಕರ ಲೀಲೀಲ ವಿನೋದ ವಿಕಾರ ನಟವರ ಗಂಗಾಧರ ಶಂಭೋ ಮಹಾದೇವ, ಶಂಭೋ ಮಹಾದೇವ.
ಚದುರಂಗವಾಗಿ ಜನನ ಮರಣೊಂದು ಚದುರಂಗವಾಗಿ ಜನರೇ ಅದರ ಕಾಯಾಗಿ ಜನರೇ ಅದರ ಕಾಯಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ಮಗುವೆ ನೀ ತೂಗಿ ನಗುವೆ ನೀ ತೂಗಿ ನಟವರ ಗಂಗಾಧರ ಉಮಾಶಂಕರ ಲೀಲೀಲ ವಿನೋದ ವಿಕಾರ ನಟವರ ಗಂಗಾಧರ ಶಂಭೋ ಮಹಾದೇವ ಶಂಭೋ ಮಹಾದೇವ ತೋರಿನಲಿವಿಂದ ಈ ಬಾಳಿನಂದ ತೋರಿನಲಿವಿಂದ ಈ ಬಾಳಿನಂದ ಭ್ರಮೆಯ ತುಂಬಿರುವೆ ದಾರಿ ಕವಲಾಗಿ ಮನ ಮಾರುವಾಗ ದಾರಿ ಕವಲಾಗಿ ಮನ ಮಾರುವಾಗ ಪ್ರಭುವೇ ಮುಂಬಿಡುವೆ ಪ್ರಭುವೇ ಮುಂಬಿಡುವೆ ನಟವರ ಗಂಗಾಧರ ಉಮಾಶಂಕರ ಲೀಲೀಲ ವಿನೋದ ವಿಕಾರ ನಟವರ ಗಂಗಾಧರ ಜ್ಞಾನ ಗುಣಮಾಲ ಕರುಣಾಳವಾಲ ಜ್ಞಾನ ಗುಣಮಾಲ ಕರುಣಾಳವಾಲ ತಿಳಿಯೇ ನೀನೀಗ ದೇವ ಘನ ತುಂಡ ಮಹಿಮಾಂತರಂಗ ದೇವ ಘನ ತುಂಡ ಮಹಿಮಾಂತರಂಗ ಬಲರೇ ಜಗಪಾಲ ಬಲರೇ ಜಗಪಾಲ ನಟವರ ಗಂಗಾಧರ ಉಮಾಶಂಕರ ಲೀಲೀಲ ವಿನೋದ ವಿಕಾರ ನಟವರ ಗಂಗಾಧರ ಶಂಭೋ ಮಹಾದೇವ ಶಂಭೋ ಮಹಾದೇವ ನಾರದ ಮಹಾತ್ಮನಿಗೆ ವಂದಿಸುವೆ. ಮಹಿಷಾಸುರ ನಿನಗೆ ಮಂಗಳವಾಗಲಿ. ನಾರದರೆ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಯಾರಲ್ಲಿ ನಮ್ಮ ದೈತ್ಯ ಲೋಕದ ನರ್ತಕಿಯರನ್ನು ಬರಮಾಡಿ ಸಂಭ್ರಮದಂಡವೇ
ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ನಾರದರೆ, ಮಹಿಷಾಸುರ, ಯಾವ ಯಾವ ಲೋಕದಲ್ಲಿ ನನಗೆ ಸರಿಸಮನಾಗಿ ನಿಲ್ಲಬಲ್ಲ ವೀರರು, ಧೀರರು, ಪರಾಕ್ರಮಶಾಲಿಗಳಿರುವರು ತಿಳಿಸಿರಿ. ಅದು ಅಲ್ಲದೆ ಹರ ಸುರದಿಕ್ಪಾಲಕರು ನನ್ನ ಪರಾಕ್ರಮಕ್ಕೆ ಸರಿಸಾಟಿ ಇರುವರೇ ತಿಳಿಸುವಂತರಾಗಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ನಿನಗೆ ಸರಿ ಸಮಾನರೇ. ದಾನವರಾಜ, ಲೋಕ ಸಂಚಾರಿಯಾದ ನಾನು 3 ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬಂದಿವೆ. ಮೊದಲು ನಾನು ಪಾತಾಳ ಲೋಕಕ್ಕೆ ಹೋಗಿದ್ದೆ. ಅಲ್ಲಿ ನಾಗರಾಜನು ನಿನ್ನ ಹೆಸರನ್ನು ಕೇಳಿದ ಮಾತ್ರದಲ್ಲಿಯೇ ಗಡಗಡೆನೆ ನಡಿಗಿ ಮಹಿಷಾಸುರನಿಗೆ ಜಯವಾಗಲಿ ಎಂದ. ಅವನು ನಿನಗೆ ಸರಿ ಸಮಾನನಲ್ಲ ಬಿಡು. ಇನ್ನು ಭೂಲೋಕದಲ್ಲಿ ಎಷ್ಟೇ ಆಗಲಿ ಮಾನವರು, ಅವರು ನಿನಗೆ ಸರಿಸಾಟಿಯೇ. ಅಲ್ಲಿಂದ ದೇವಲೋಕದ ಕಡೆಗೆ ಪ್ರಯಾಣವನ್ನು ಬೆಳೆಸಿದೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ದಾನವೇಂದ್ರ, ದೇವೇಂದ್ರನು ಮಹಾಗರ್ಭಿತನಾಗಿ ನನಗೆ ಸರಿಸಮಾನರು ಈ ತ್ರಿಭುವನದಲ್ಲಿ ಯಾರೂ ಇಲ್ಲವೆಂದು ಹೇಳುತ್ತಾ ಸುರಪಾನದಿಂದ ಮದನ್ಮಕ್ತನಾಗಿರುವನು. ಅದು ಅಲ್ಲದೆ ಅವನ ಅಮರಾವತಿಯನ್ನು ನೋಡಿದರೆ ಮುತ್ತು, ರತ್ನ, ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿರುವುದು ಅವನ ಅಮರಾವತಿ. ಅಷ್ಟೇ ಏಕೆ, ಅವನ ವೈಭವವನ್ನು ನೋಡಿ ನನ್ನ ಕಣ್ಣುಗಳಿಗೆ ಹಬ್ಬವಾಯಿತಯ್ಯ, ಹಬ್ಬವಾಯಿತು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಆ ದೇವೇಂದ್ರ ಅಮರಾವತಿಯಲ್ಲಿ ಅಂತಹ ಸುರವಸ್ತುಗಳಿರುವವೇ? ಬಹಳ ಸಂತೋಷ, ಮುಂದೆ ತಿಳಿಸುವಂತರಾಗಿ. ಅಷ್ಟು ಮಾತ್ರವಲ್ಲವಯ್ಯ, ಅವನು ನಿನ್ನನ್ನು ಕೊಲ್ಲಲು ಸ್ವಂಚನ್ನು ಹುಡುಕುತ್ತಿರುವನು. ಎಂತಹ ಮಾತನಾಡುತ್ತಿರುವಿರಿ? ನಾನು ಆ ದೇವೇಂದ್ರನಿಗೆ ಏನು ಮಾಡಿದ್ದೇನೆ? ದಾನವೇಂದ್ರ, ನಿನ್ನ ವಿಚಾರವನ್ನು ಅವನಿಗೆ ತಿಳಿಸಿದೆ. ಅಯ್ಯೋ ಹುಚ್ಚು ದೇವೇಂದ್ರ, ಮಹಿಷಾಸುರನ್ನು ಸಾಮಾನ್ಯನು ತಿಳಿದೆಯಾ? ತ್ರಿಮೂರ್ತಿಗಳಿಂದಲೂ ದೇವತೆಗಳಿಂದಲೂ ಮರಣ ಬಾರದಂತೆ ಶಿವಬ್ರಹ್ಮರಿಂದ ವರವನ್ನು ಪಡೆದಿರುವನು. ಅವನು ಸಾಮಾನ್ಯನೆಂದು ತಿಳಿಯಬೇಡ. ಅದಕ್ಕೆ ಅವನು ಏನು ಹೇಳಿದ ಗೊತ್ತಾ ದಾನವೇಂದ್ರ? ಏನು ಹೇಳಿದನು? ಸುಮ್ಮನಿರಿ ಪೂಜ್ಯರೇ, ನಮಗೂ ತ್ರಿಮೂರ್ತಿಗಳ ಬಲವಿದೆ, ದೇವತೆಗಳ ಬೆಂಬಲವಿದೆ. ಅದಕ್ಕಿಂತಲೂ ಮಿಗಿಲಾಗಿ ನನ್ನ ಬಳಿ ವಜ್ರಾಯುಧವಿದೆ. ಇದರ ಹಿಡಿತಕ್ಕೆ ಸಿಕ್ಕಿದವರು ಆನೆ ಕಾಲಿಗೆ ಸಿಕ್ಕಿದ ಇರುವೆಯಂತೆ ನಶಿಸಿ ಹೋಗುವರು ಎಂದ. ಅಷ್ಟು ಮಾತ್ರವಲ್ಲ, ಮತ್ತೆ ಆ ಮಹಿಷಾಸುರನು ನನಗೆ ಯಾವ ಲೆಕ್ಕ ಎಂದು ವ್ಯಂಗ್ಯವಾಗಿ ಮಾತನಾಡಿದ ದಾನವೇಂದ್ರ. ಅದನ್ನು ತಿಳಿಸುವುದಕ್ಕೋಸ್ಕರ ಆ ಅಗ್ನಿಯ ಬಿಸಿಲಿನ ತಾಪವನ್ನು ತಾಳಲಾರದೆ ಆ ವರ್ಣನ ಚಳಿಯಲ್ಲಿ ನಡುಗುತ್ತಾ ಓಡೋಡಿ ಬಂದನೆಯ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಆ ಪಾಪಿಯಾದ ಸುರಪನು ಈ ರೀತಿ ಹೇಳಿದ ಮೇಲೆ ನಾನೀಗಲೇ ಅವನನ್ನು ಕೊಂದು ಅವನಲ್ಲಿರುವ ಸುರಪರ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಬರುತ್ತೇನೆ. ಅದು ಅಲ್ಲದೆ ಆತನಿಗೆ ಬೆಂಬಲವಾಗಿರುವ ಬ್ರಹ್ಮಾದಿಗಳನ್ನು ಸೆರೆ ಹಿಡಿಯುತ್ತೇನೆ. ಇದು ದಾನವರ ಪ್ರತಾಪವೆಂದರೆ. ನೀನು ಮನಸ್ಸು ಮಾಡಿ ಹೋಗಿದ ಮೇಲೆ ಅಲ್ಲಿಗೆ ಕತೆ ಮುಗಿಯಿತು. ಆಹಾ, ಏನಂದಿರಿ ನಾರದರೆ? ಅಲ್ಲವಯ್ಯ, ಆ ಪಾಪಿ ದೇವೇಂದ್ರನ ಕತೆ ಮುಗಿಯಿತು ಅನ್ನುವಷ್ಟರಲ್ಲಿ ಹೊಸಿದ ಎಬ್ಬುಲಿಯಂತೆ ಈ ಬಡಜೋಗಿ ನಾರದನ ಮೇಲೆ ಬರುತ್ತಿರುವೆಯಲ್ಲ ನೀನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಆ ಬಡ ದೇವೇಂದ್ರನು ನನ್ನನ್ನು ಈ ರೀತಿ ತುಚ್ಛೀಕರಿಸಿ ಮಾತನಾಡಿದನೆ. ನಾನು ಈಗಲೇ ಹೋಗಿ ಅವನ ದುರಹಂಕಾರವನ್ನು ಅಡಗಿಸಿ ಆತನಿಗೆ ಬೆಂಬಲವಾಗಿರುವ ಹರಿಹರ ಬ್ರಹ್ಮಗಳನ್ನು ಸೆರೆ ಹಿಡುತ್ತೇನೆ. ರಾಸ್ತ, ರವಂಬ, ಚಕ್ಷರ, ನಾವೀಗಲೇ ಅಮರಾವತಿಗೆ ಹೋಗಲು ನಮ್ಮ ಸೈನ್ಯವನ್ನು ಸಿದ್ಧಪಡಿಸಿರಿ. ಅಮರಾವತಿಗೆ ಹೋಗೋಣ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಾರಾಯಣ, ನಾರಾಯಣ. ಈಗ ಮಹಿಷಾಸುರನು ಯುದ್ಧ ಸನ್ನತನಾಗಿ ದೇವಲೋಕದ ಕಡೆಗೆ ಪ್ರಯಾಣ. ಈಗ ನಾನೊಂದು ಬೀಜವನ್ನು ಬಿತ್ತಿರುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಈ ಜಗತ್ತಿಗೆ ಫಲಪುಷ್ಪಗಳನ್ನು ಕೊಡದ್ರೊಳಗಾಗಿ ಯಾರ್ಯಾರ ಪಾಡು ಏನೇನಾಗುವುದೋ ಕಾಣೆ. ನಾರಾಯಣ, ನಾರಾಯಣ.
ಜಟಾಜೂಟ ಗಂಗಾ ಮುಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಪಂಡಿತ ನಾರಾಯಣ ನಾರಾಯಣ ಜಟಾಜೂಟ ಗಂಗಾ ಮುಕುಟ ಶಿಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಗಿರಿಜಾವರ ಡಮರುಗಧರ ಗಿರಿಜಾವರ ಡಮರುಗಧರ ಸುಂದರ ಶಿವ ಶಂಕರ ಗಿರಿಜಾವರ ಡಮರುಗಧರ ಸುಂದರ ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ ಕೃಪಾಸಾಗರ ಗುಣಗಂಭೀರ ಪಾರಾವಾರ ಶಂಕರ ಪಾರಾವಾರ ಶಂಕರ ಜಟಾಜೂಟ ಗಂಗಾ ಮುಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಪಶುಪತೇಶ ಮಧುಮತೇಶ ಹಿತ ಜನ ಪರಿಪಾಲಕ ಪಶುಪತೇಶ ಮಧುಮತೇಶ ಹಿತ ಜನ ಪರಿಪಾಲಕ ಲೋಕಪಾಲ ಹೇ ಮಹೇಶ ಕಾಯೋ ಶಂಭೋ ಶಂಕರ ಲೋಕಪಾಲ ಹೇ ಮಹೇಶ ಕಾಯೋ ಶಂಭೋ ಶಂಕರ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡ ನೋಸಲದಾಯಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡ ನೋಸಲದಾಯಕ ಜಟಾಜೂಟ ಗಂಗಾ ಮುಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಹರ ಹರ ಶಿವ ಶಿವ ಶಂಭೋ ಹರ ಹರ ಶಿವ ಶಿವ ಶಂಭೋ ಹರ ಹರ
ಸಂಭ್ರಮದಿಂದ ರಾಜ್ಯ ಪಾಲಿಸುತ್ತಲಿರುವೆ ನಾನು ಪರಮ ಪುರುಷನೇ ಪೊರೆಯ ದೇವನೇ ಪರಮ ಪುರುಷನೇ ಪೊರೆಯ ದೇವನೇ ನಿರುತದಿಂದಲೇ ಸ್ವರ್ಗ ಪಾಲಿ ಪರಮ ಸಂಭ್ರಮದೇ ಈ ರಾಜ್ಯವನ್ನು ನ ಪರಮ ಸಂಭ್ರಮದೇ. ಅಗ್ನಿವರ್ಯ ಮೀರಿ ಬರುವ ವೈರಿಗಳ ಶಿರ ಆರಿಸುವೆನು ವಜ್ರದಿಂದ ಮೀರಿ ಬರುವ ವೈರಿಗಳ ಶಿರ ಆರಿಸುವೆನು ವಜ್ರದಿಂದ ವೀರ ವಜ್ರವ ಕರದಿ ಬಿಡಿದು ವೀರ ವಜ್ರವ ಕರದಿ ಬಿಡಿದು ಶ್ರೇಷ್ಠನಂತೆ ಸ್ವರ್ಗ ಪಾಲಿಸ ಪರಮ ಸಂಭ್ರಮದೇ ಈ ರಾಜ್ಯವನ್ನು ನ ಪರಮ ಸಂಭ್ರಮದೇ. ಅಗ್ನಿವರ್ಯ ಸುರರ ರಾಜ್ಯಕ್ಕೆ ಸಾಟಿಯುಂಟೆ ರಾಮನಾಮಗೆ ಮಿಗಿಲು ಉಂಟೆ ಸುರರ ರಾಜ್ಯಕ್ಕೆ ಸಾಟಿಯುಂಟೆ ರಾಮನಾಮಗೆ ಮಿಗಿಲು ಉಂಟೆ ಸೋಮಶೇಖರ ಶಿವನ ದಯದೆ ಸೋಮಶೇಖರ ಶಿವನ ದಯದೆ ನಿರುತದಿಂದಲೇ ಸ್ವರ್ಗ ಪಾಲಿ ಪರಮ ಸಂಭ್ರಮದೇ ಈ ರಾಜ್ಯವನ್ನು ನ ಪರಮ ಸಂಭ್ರಮದೇ. ಅಗ್ನಿವರ್ಯ ಮಹೇಂದ್ರ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಜನರು ಸೌಖ್ಯದಿಂದ ಇರುವರೆ ಅದನ್ನು ವಿಳಿಸು. ಮಹೇಂದ್ರ, ವಿಜ್ಞಾಪಿಸುವೆನು. ಪತಿವೇಂದ್ರ ಪತಿವೇಂದ್ರ ಸುಗುಣ ಸಾಂದ್ರ ಕೀರ್ತಿಸುವೆಯೋ. ಮಹೇಂದ್ರ. ಅಗ್ನಿವರ್ಯ ಪತಿವೇಂದ್ರ ಪತಿವೇಂದ್ರ ಸುಗುಣ ಸಾಂದ್ರ ಕೀರ್ತಿಸುವೆಯೋ. ಕೀರ್ತಿಸುವೆನು ಪ್ರಜೆಗಳ ಕ್ಷೇಮವ ಕೀರ್ತಿಸುವೆನು ಪ್ರಜೆಗಳ ಕ್ಷೇಮವ ಕೀರ್ತಿಸುವೆನು ಪ್ರಜೆಗಳ ಕ್ಷೇಮವ ವಾರ್ತೆಯಾಗೆಳು. ಪತಿವೇಂದ್ರ ಪತಿವೇಂದ್ರ ಸುಗುಣ ಸಾಂದ್ರ ಕೀರ್ತಿಸುವೆಯೋ. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಪ್ರಜೆಗಳೆಲ್ಲರೂ ಪತಿವೇಂದ್ರ ಪತಿವೇಂದ್ರ ಸುಗುಣ ಸಾಂದ್ರ ಕೀರ್ತಿಸುವೆಯೋ. ಮಹೇಂದ್ರ. ಅಗ್ನಿವರ್ಯ ಭೂಲೋಕದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಭೂಲೋಕದ ಜನರೆಲ್ಲರೂ ಸುಖ ಸಂತೋಷದಿಂದಿರುವರು. ಈ ವಿಚಾರದಲ್ಲಿ ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ಮಂಡಿಸು. ಅಪ್ಪಣೆ ದೇವರ ಧರ್ಮ. ಯಾದ ಬೆಳೆ ಯಮಧರ್ಮ ಭೂಪಾಲೆ ಈಗ ಲೋಕದ ವಿಮಲವ ಬೆಳೆ ಯಮಧರ್ಮ ಯಾದ ಬೆಳೆ ಯಮಧರ್ಮ ಭೂಪಾಲೆ ಈಗ ಲೋಕದ ವಿಮಲವ ಬೆಳೆ ಸೂರ್ಯ ತನು ಜಾತೆ
ಲೋಕದ ವಿವರವ ಹೇಳೆ. ಧರ್ಮ ಪಾಪಿಗಳನ್ನು ಖಂಡಿಸಿ ಧರ್ಮ ಪಾಪಿಗಳನ್ನು ಖಂಡಿಸಿ ಧರ್ಮ ನಿರುತ್ತದೆ ಕೊರೆವರೆ ಹೇಳೆ. ಯಮಧರ್ಮ ಭೂಪಾನೆ ಈಗ ಲೋಕದ ವಿವರವ ಹೇಳೆ. ಯಮಧರ್ಮ, ನಿನ್ನ ಅಧಿಕಾರದ ಬಲವನ್ನು ಯಾವ ಬಲದಲ್ಲಿ ಇಟ್ಟಿರುವೆ ಅದನ್ನು ತಿಳಿಸು. ಯಜ್ಞಾಪಿಸುವೆನು. ಸಡಗರದಿ ಸಂಭ್ರಮವಂ ತೋರ್ಪ ಸಡಗರದಿ ಸಂಭ್ರಮವಂ ತೋರ್ಪ ಅವನ ಗರ್ಭವ ಅಡಗಿಸುವೆ ನೀಗ. ಪರಿಯನೀಗ ಬೇಡ್ವೆ ಭಯಂಕರದಲ್ಲಿ ಜಮಾಲಯ ಪರಿಯನೀಗ ಬೇಡ್ವೆ ಪರಿಯನೀಗ ಬೇಡ್ವೆ ಪರಿಯನೀಗ ಬೇಡ್ವೆ. ಪಾಪಿದನ ಟೀಕಿಸಿ ನರಕದಾರಿ ಕಟ್ಟುವೆ. ಪಾಪಿದನ ಟೀಕಿಸಿ ನರಕದಾರಿ ಕಟ್ಟುವೆ. ಸತ್ಯ ಜನರ ಟೀಕಿಸಿ ನಿನ್ನ ನನಗೆ ಕಳಿಸುವೆ. ಜನರ ರಕ್ಷಿಸಿ ನಿನ್ನ ನನಗೆ ಕಳಿಸುವೆ. ಭಯಂಕರದಲ್ಲಿ ಜಮಾಲ ಪರಿಯನೀಗ ಬೇಡ್ವೆ ಪರಿಯನೀಗ ಬೇಡ್ವೆ ಪರಿಯನೀಗ ಬೇಡ್ವೆ. ಪಾಪಿ ಜನರನ್ನು ಶಿಕ್ಷಿಸುತ್ತ ನರಕದಾರಿ ಕಟ್ಟುವೆನು. ಸತ್ಯವಂತರನ್ನು ರಕ್ಷಿಸಿ ನಿನ್ನ ನನಗೆ ಕಳಿಸುವೆನು. ಬಲ 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 ಎನಗ್ಯಾರು ಸರಿಸಮರು. ಬಲ 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 ಎನಗ್ಯಾರು ಸರಿಸಮರು. ಈ ತೊರೆಯ ಬಲ 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 ಹಿಡಿದು ಪಡೆದು ಅವರಿಪುಗಳನ್ನೆಲ್ಲ ಹಿಡಿದು ಪಡೆದು ಅವರಿಪುಗಳನ್ನ ಒಡನಪಾಗುತ್ತ ಸಡಗರದಿಂದ ಒಡನಪಾಗುತ್ತ ಸಡಗರದಿಂದ ಗಡಗಡ ನಡಗಿಸಿ ಜಡದಪ್ಪ ಉರುಳಿಸಿ ಗಡಗಡ ನಡಗಿಸಿ ಜಡದಪ್ಪ ಉರುಳಿಸಿ ಬಲ 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 ಎಲ್ಲ ಯಾರು ಸರಿ ಸಮರು. ಈ ಕೊರಗಾಡ್ ಬಲ ಬಲ ಬಲ. ರಾಜ ಈಗಿರುವಲ್ಲಿ ಬೇಷ್, ಬಹಳ ಸಂತೋಷ ಅಗ್ನಿವರ್ಯ. ಮಹೇಂದ್ರ, ಯಮಧರ್ಮ, ಸಂತೋಷವಾನಾಂತೆನ ಸಂತೋಷವಾನಾಂತೆನ ಅಗ್ನಿವರ್ಯ. ಯಮಧರ್ಮ, ಸಂತೋಷವಾನಾಂತೆನ
ನನ್ನ ಅಗ್ನಿವರ್ಯ, ಸತ್ಯದಿಂದ ನಡೆಯುವವರಿಗೆ, ಸುಳ್ಳು ಮೋಸ ದಗ ಕೃತ್ಯ ಕೈಯುವವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುತ್ತಿರುವ ಈ ನನ್ನ ಯಮಧರ್ಮ ನನ್ನ ಲೋಕದಲ್ಲಿ ಬೇಕಾದರೆ ಯಾರಿಂದಲೂ ಯಾವ ಕುಂದು ಕೊರತೆ ಬರದು. ಬಹಳ ಸಂತೋಷ. ನಿಮ್ಮನ್ನ ಪೀಠವನ್ನು ಮಂಡಿಸಿ. ಅಪ್ಪಣೆ ದೇವರ. ಸಂಭ್ರಮವಂ ತೋರ್ಪ ಅರಗರದಿ ಸಂಭ್ರಮವಂ ತೋರ್ಪ ಅವರ ಗರ್ವವ ಅರಗಿಸುವೆ ನೀಗ ಎರವೋ ಪಾಪಿಯಾದ ಇಂದ್ರನೇ, ಯಾರು ಬೇಡ ನಿನ್ನ ಪರಾಕ್ರಮವನ್ನು ನೀಚ. ಈ ಮಹಿಷಾಸುರನನ್ನು ಗೆಲ್ಲುವ ಶಕ್ತಿ ನಿನ್ನಲ್ಲಿದೆ ಮೂಢ. ಬಿಡು ಬಿಡಲ ಪರಿವಾರ ಮೂಢ. ಬಿಡು ಬಿಡಲು ಪರಿವಾರದ ಮೂಢ. ಬರಿದೆ ಒಲರುವೆಯ ಮೂಢ. ಎಲ್ಲವೋ ಮಹಿಷಾಸುರ, ಅದಮನೆ ನಿನ್ನಯ ಶಿರವ, ಅದಮನೆ ನಿನ್ನಯ ಶಿರವ ಚೆನ್ನಾಡುವೆನು ಈ ವಜ್ರಾಯುಧದಿಂದ ನೀಚ. ಎಲ್ಲವೋ ನೀಚನಾದ ಮಹಿಷಾಸುರನೇ, ಸುಮ್ಮನೆ ಕಾರಣವಿಲ್ಲದೆ ನನ್ನ ಮೇಲೆ ಹೇತಕ್ಕೆ ಬಂದಿರುವ ಮೂರ್ಖ. ಏನವೋ ಸುರಪತಿಯೇ, ಮಹಿಷಾಸುರ, ಎಚ್ಚರಿಕೆಯಾಗಿ ನೀನು ನನ್ನನ್ನು ಕೆಣಕಬೇಡ. ಈಗಲೇ ನಿನ್ನನ್ನು ಕೊಂದು ನಿನ್ನ ಸುರಪರ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗುತ್ತೇನೆ ಮೂರ್ಖ. ಸಿದ್ಧವಾಗಿದ್ದಕ್ಕೆ ಮೂಢಿ ಸಮರವೆಂದು ತನಗೆ ಮಹಿಷಾಸುರ, ಮೂಢಿ ಸಮರವೆಂದು ತನಗೆ ಈ ವಿಷಾದವೋಗಿ ವಿನೋದವು ಮಹಿಷಾಸುರ, ಈ ವಿಷಾದವೋಗಿ ವಿನೋದವು ಬಿಡು ಮರದ ಗರ್ವವ ಮಹಿಷನೆ ನೀನು, ಬಿಡು ಮರದ ಗರ್ವವ ಮಹಿಷನೆ ಈ ಸಮರವೆಂದು ತನಗೆ ನೀಚ ಈ ಗರ್ವವೇಕೋ ನಿನಗೆ. ಏನವೋ ಸುರಪತಿ, ನೀಚ ಈ ಗರ್ವವೇಕೋ ನಿನಗೆ. ಸುರಮಧಾಂಧನೆ ಕಡುದು ಸುರಮಧಾಂಧನೆ ಕಡುದು ರಾತ್ಮನೆ ಬಿಡು ಮನದ ಗರ್ವವನ್ನು ಸುರಪತಿ. ಸುರಪತಿ, ಬಿಡು ಮನದ ಗರ್ವವನ್ನು ಸುರಪನೆ ನೀನು. ನೀಚ ಈ ಗರ್ವವೇಕೋ ನಿನಗೆ. ಅಂಧಕಾರದಲ್ಲಿ ಒಂದು ಬಳಲುತ್ತಿರುವೆಯೇನೋ ಅಂಧಕಾರದಲ್ಲಿ ಒಂದು ಬಳಲುತ್ತಿರುವೆಯೇನೋ ಮಂದ ನೆನೆಸದ ಮಂದ ಮತಿಯಲಿನ ಮಹಿಷಾಸುರ.
ಬೇತಾಳನಂತೆ ಬಂದು ನನ್ನನ್ನು ಸುಮ್ಮನೆ ಕೆಣಕಬೇಡ. ಈ ಒತ್ತಾಯದಿಂದ ನಿನ್ನ ಶಿರಸ್ಸನ್ನು ಹರಿಸುವ ನೀಚ, ಸುಮ್ಮನೆ ಹೊರಟು ಹೋಗು. ಹಾಗಾದರೆ ನಿನ್ನಲ್ಲಿ ಅಷ್ಟು ಪೌರುಷವಿದ್ದರೆ ಸಿದ್ಧನಾಗಿದ್ದಕ್ಕೆ ಸಿದ್ಧನಾಗು. ಬರಿದ ಜಯವನ ರಸಿ ಚಲದಿ ಬರುವೆ ಏಕಲ್ಲ. ಬರಿದ ಜಯವನ ರಸಿ ಚಲದಿ ಬರುವೆ ಏಕಲ್ಲ. 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 ಬಿಡು ಬಿಡಲವ ಬರಲ ಬರಲಿರಲು ಕಳಿಕಚೆ ರವೀಂದ್ರ ರಾಮೈಶ್ವರ ಬಿಡು ಬಿಡಲವ ಬೆಳಗಿನ ಪರಿ ನುಡಿಯದಿರಲು ಕೆಳುಕಚೆ ಹೊಡೆಯದಿರಲು ಕೆಳುಕಚೆ ಹರಳದಾರಿ ಬಲವ ತೋರಿ ತಲೆಯಲ್ಲೋರಿ ಸುಮಗನ. ಹರಳದಾರಿ ಬಲವ ತೋರಿ ತಲೆಯಲ್ಲೋರಿ ಸುಮಗನ. ಬಲಿರ ದೇವನೆಲಸಿ ನೆಲದಿ ಚಲದಿ ಬರುವೆ ಏಕಲ್ಲ. ಚಲದಿ ಬರುವೆ ಏಕಲ್ಲ. ಚಲದಿ ಬರುವೆ ಏಕಲ್ಲ. ಕೊನೆಗೆ ತಿರವನಿರುತ್ತ ಬರುವುದು ನನಗೆ ಬರುವ ಮಂದಿರ ರವೀಂದ್ರ ಮಹಿಷಾಸುರ ಅಡಿಗೆ ತಿರವನಿರುತ್ತ ಬರುವುದು ನಡೆಯಗಾರುವ ಮಂದಿರ ಪುರಂದರ. ಬಿಡು ಬಿಡಲವ ಬೆಳಗಿನ ಪಡಿ ನುಡಿಯದಿರಲು ಕೆಡುಕಚೆ ನುಡಿಯದಿರಲು ಕೆಡುಕಚೆ ನುಡಿಯದಿರಲು ಕೆಡುಕಚೆ ಇನ್ನು ಈ ಸ್ವರ್ಗಲೋಕವು ನನ್ನ ಕೈವಶವಾಯಿತು. ನಾವೀಗಲೇ ಸತ್ಯಲೋಕಕ್ಕೆ ಹೋಗಿ ಆ ಬ್ರಹ್ಮನನ್ನು ಸೆರೆ ಹಿಡಿಯಲೇಬೇಕು. ಪ್ರಾಸ್ತ ಪ್ರಲಂಬ ಸಕ್ಷರ ನಮ್ಮ ಸೈನ್ಯವೆಲ್ಲವೂ ಸತ್ಯಲೋಕದ ಕಡೆ ನಡೆಯಲು. ಏನಿ ಶೋಧನೆಯೋ ಏನಿ ವೇದನೆಯೋ ನಾ ಕಾಣೆನಯ್ಯ. ಏನಿ ಶೋಧನೆಯೋ 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 ಏತಕ್ಕೆ ಈ ವೇದನೆ ದೇವ, ಏತಕ್ಕೆ ಈ ಶೋಧನೆ. ಏತಕ್ಕೆ ಈ ವೇದನೆ ದೇವ, ಏತಕ್ಕೆ ಈ ಶೋಧನೆ. ಪಾಪಿಯಾದೆನು ಜಗದೊಳು ಬಾಳಲಾರೆನು. ಪಾಪಿಯಾದೆನು ಜಗದೊಳು ಬಾಳಲಾರೆನು. ಕರುಣವ ತೋರಿಸೋ ಕರುಣಾಂತರಂಗನೆ. ಕರುಣವ ತೋರಿಸೋ ಕರುಣಾಂತರಂಗನೆ. ಏನಿ ಶೋಧನೆಯೋ ಶೋಧನೆಯೋ ಶೋಧನೆಯೋ.
ಅಂಧಕಾರವ ಹರಿಸೋ ದೇವ, ಬಂಧನವನ್ನು ಬಿಡಿಸೋ. ಅಂಧಕಾರವ ಹರಿಸೋ ದೇವ, ಬಂಧನವನ್ನು ಬಿಡಿಸೋ. ಪಾಪಿಯಾದೆನು ಜಗದಳು ಬಾಳಲಾರೆನು, ಪಾಪಿಯಾದೆನು ಜಗದಳು ಬಾಳಲಾರೆನು. ಕರುಣವ ತೋರಿಸೋ ಕರುಣಾಂತರಂಗನೆ, ಕರುಣವ ತೋರಿಸೋ ಕರುಣಾಂತರಂಗನೆ. ಏನಿ ಶೋಧನೆಯೋ ಶೋಧನೆಯೋ ಶೋಧನೆಯೋ. ನಾರಾಯಣ ನಾರಾಯಣ. ಓಹೋ, ನಾರದ ಮತ್ಮರು ಇದೇ ಮಾರ್ಗವಾಗಿ ಬರುತ್ತಿರುವರು. ಬರಲಿ, ನನಗೆ ಬಂದಿರುವ ಕಷ್ಟವನ್ನು ಅವರಲ್ಲಿ ತಿಳಿಸಿ ಏನಾದರೂ ಉಪಾಯವನ್ನು ತಿಳಿದುಕೊಳ್ಳುವೆನು. ಸರಿ ಸಮತ ಮಗೆ ಯಾರಿಗರೇನು ವರ, ಸರಿ ಸಮತ ಮಗೆ ಯಾರಿಗರೇನು ವರ, ಮೆರೆಯುತ್ತ ಬರದೆ ಅಪಜಯ ಪಡೆದೆ. ನಾರಾಯಣ ಅಪಜಯ ಪಡೆದೆ. ನಾರದ ಮೋದವ ಬೀರುವ, ನಾರದ ಮೋದವ ಬೀರುವ, ಜಗದೀಶ ನಾಡುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ಸಂಚಾರಿ ನಾನಾಗಿ ನಾ ಕಾಣುವ, ಜಗದೀಶ ನಾಡುವ ಜಗವೇ ನಾ
ಶರಣ ಪ್ರಣಾಮಗಳು. ಓಹೋ, ದೇವನಾಥ. ಆಶ್ಚರ್ಯ, ಪರಮಾಶ್ಚರ್ಯ. ಸ್ವರ್ಗ ಸಾಮ್ರಾಜ್ಯಾಧೀಶನಾದ ದೇವೇಂದ್ರನು ಇಂದು ಅರಣ್ಯದಲ್ಲಿ ಅನಾಥರಂತೆ ಅಲೆಯುತ್ತಿರುವುದನ್ನು ನೋಡಿದರೆ ಇದಕ್ಕೇನೋ ಕಾರಣವಿರಬೇಕು. ದೇವನಾಥ, ಪೂಜ್ಯರೇ, ಈ ನಿನ್ನ ಮುಖ ಕಮಲವನ್ನು ನೋಡುತ್ತಿದ್ದರೆ ಎಲ್ಲವನ್ನು ಕಳೆದುಕೊಂಡಂತೆ ಭಾಸವಾಗುತ್ತಿದೆ. ನಾರಾಯಣ ನಾರಾಯಣ. ಪೂಜ್ಯರೇ, ತಾವುಗಳು ತ್ರಿಲೋಕ ಸಂಚಾರಿಗಳು. ನಿಮಗೆ ಗೋಚರವಿಲ್ಲದ ವಿಚಾರವು ಯಾವುದಿರುವುದು ಪೂಜ್ಯರೇ? ಆ ದುಷ್ಟನಾದ ಮಹಿಷಾಸುರನು ಸ್ವರ್ಗಲೋಕಕ್ಕೆ ನುಗ್ಗಿ ನಮ್ಮ ಅಮರಾವತಿಯನ್ನು ಸ್ವಾಧೀನಪಡಿಸಿಕೊಂಡಿರನು. ಅಲ್ಲದೆ ಕಿನ್ನರ, ಕಿನ್ಪುರುಷ, ಕಿನ್ನರವಾದಿಗಳನ್ನು ಸೆರೆ ಹಿಡಿದು ಸೈನ್ಯ ಸಮೇತನಾಗಿ ನನ್ನ ಮೇಲೆ ಬಂದು ಯುದ್ಧ ಮಾಡಿ ನನ್ನನ್ನು ಸೋಲಿಸಿರುವನು. ಪೂಜ್ಯರೇ, ಆತನನ್ನು ಜಯಿಸುವ ಉಪಾಯವೇನೆಂದರೆ ತಿಳಿಸಿ ಪೂಜ್ಯರೇ. ವಿನಾಶ ಕಾಲಕ್ಕೆ ಪುರಿತಿ ಬುದ್ಧಿ ಎಂದಂತೆ ಈಗ ತಿಳಿಯಿತೆ ನಿನಗೆ ಮಹಿಷಾಸುರನ ಪ್ರತಾಪ. ಪೂಜ್ಯರೇ, ತಾವು ಹಿಂದೆ ಅವನ ಪೌರುಷ ಪ್ರತಾಪವನ್ನು ವಿವರಿಸಿದಾಗ ನಾನು ಅದನ್ನು ನಂಬದೇ ಇದ್ದದಕ್ಕೆ ತಕ್ಕ ಫಲವೇನೋ ಪಡೆದೆನು ಪೂಜ್ಯರೇ. ಆದರೆ ಆತನಿಗೆ ಇಷ್ಟೊಂದು ಶಕ್ತಿ ಉಂಟಾಗಲು ಕಾರಣವೇನು ಪೂಜ್ಯರೇ? ಆತನನ್ನು ಗೆಲ್ಲಲು ಸಾಧ್ಯವಿಲ್ಲವೇ ಪೂಜ್ಯರೇ? ದೇವನಾಥ, ಪೂಜ್ಯರೇ, ಮಹಿಷಾಸುರನು ನೀನು ಸಾಮಾನ್ಯನೆಂದು ತಿಳಿದೆಯಾ? ದೇವತೆಗಳಿಂದಲೂ ತ್ರಿಮೂರ್ತಿಗಳಿಂದಲೂ ಮರಣ ಬಾರದಂತೆ ಆ ಪರಮೇಶ್ವರನ್ನು ಮೆಚ್ಚಿಸಿ ವರವನ್ನು ಪಡೆದವರು. ಅವನನ್ನು ಗೆಲ್ಲುವುದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಹಾಗಾದರೆ ಪೂಜ್ಯರೇ, ಇವಾಗ ನಮಗೆ ಬಂದಿರುವ ಈ ಕಷ್ಟ ನಿವಾರಣೆಯಾಗಿ ಪುನಃ ಸ್ವರ್ಗ ಸಾಮ್ರಾಜ್ಯವು ಲಭಿಸುವುದೋ ಅಥವಾ ಇಲ್ಲವೋ ಪೂಜ್ಯರೇ? ದೇವನಾಥ, ಗತಿಯೇನು ಪೂಜ್ಯರೇ? ನೀವು ಹಿಂದೆ ವಿಜಯೀ ಭವ ಎಂದು ಆಶೀರ್ವದಿಸಿದ ಆಶೀರ್ವಾದಗಳೆಲ್ಲವೂ ವ್ಯರ್ಥವಾಯ್ತಲ್ಲ ಪೂಜ್ಯರೇ? ಶ್ರೀಮನ್ ನಾರಾಯಣನು ನಮ್ಮನ್ನು ಕೈಬಿಟ್ಟನೇ ಪೂಜ್ಯರೇ? ಚಿಂತಿಸಿದರು ದೇವನಾಥ. ಈ ಕಷ್ಟವು ನಿನಗೆ ಬಹಳ ಕಾಲ ಇರಲಾರದು. ಶ್ರೀಹರಿ ಕೃಪೆಯಿಂದ ನಿನಗೆ ಸ್ವರ್ಗ ಸಾಮ್ರಾಜ್ಯವು ಮತ್ತೆ ಲಭಿಸಿದರೂ ಲಭಿಸಬಹುದು. ಏನು ಪೂಜ್ಯರೇ, ಪುನಃ ಸ್ವರ್ಗ ಸಾಮ್ರಾಜ್ಯವು ಲಭಿಸುವುದೇ? ಪೂಜ್ಯರೇ, ತಮ್ಮ ಮಾತುಗಳು ಆಸೆ ನಿರಾಸೆ ಎರಡನ್ನೂ ಹುಟ್ಟುಹಾಕುತ್ತಿದೆಯಲ್ಲ ಪೂಜ್ಯರೇ? ಅಲ್ಲವೇ ಮತ್ತೆ. ದೇವನಾಥ, ಪೂಜ್ಯರೇ, ನೀನು ಚಿಂತಿಸಬೇಡ. ನಾನು ಹೇಳಿದಂತೆ ನೀನು ಒಂದು ಕಾರ್ಯವನ್ನು ಮಾಡು. ಹಾಗೆ ಆಗಲಿ ಪೂಜ್ಯರೇ. ಈಗ ನೀನು ಸತ್ಯಲೋಕದ ಕಡೆಗೆ ಪ್ರಯಾಣವನ್ನು ಬೆಳೆಸು. ಅಲ್ಲಿ ಬ್ರಹ್ಮದೇವನು ಮುಂದಿನ ವಿಚಾರವನ್ನು ತಿಳಿಸುವನು. ಆ ಬ್ರಹ್ಮದೇವನನ್ನು ಪ್ರಾರ್ಥಿಸು. ಈಗಲೇ ಸತ್ಯಲೋಕದ ಕಡೆ ಪ್ರಯಾಣವನ್ನು ಬೆಳೆಸು. ತಮ್ಮ ಅಪ್ಪಣೆ ಅಂತಾಗಲಿ ಪೂಜ್ಯರೇ, ನಾನಿಂದು ಬರುವೇನೆ. ನಾರಾಯಣ ನಾರಾಯಣ. ಕರುಣಾ ಸಾಗರ ಕರುಣಾ ಸಾಗರ ಕಾಮಜನಕ ಹರ ಗಣಲೀಲಾ ಗಣಲೋಲ ಮಾಯಾ ಮಾಯಸ ಸುರಜಾಲ. ಕರುಣಾ ಸಾಗರ ಕರುಣಾ ಸಾಗರ ಕಾಮಜನಕ ಹರ ಗಣಲೀಲಾ ಗಣಲೋಲ ಮಾಯಾ ಮಾಯಸ ಸುರಜಾಲ. ಕರುಣಾ ಸಾಗರ. ನಾರಾಯಣ ನಾರಾಯಣ. ವೇದ ಗೋಚರ ವಸುಧೋತಾರ ವೇದ ಗೋಚರ ವಸುಧೋತಾರ ವೇದ ಗೋಚರ ವಸುಧೋತಾರ ವೇದು ನಿಧರ ಮುನಿ ಶರಣ ವೇದು ನಿಧರ ಮುನಿ ಶರಣ. ಕರುಣಾ ಸಾಗರ ಕರುಣಾ ಸಾಗರ ಕಾಮಜನಕ ಹರ ಗಣಲೀಲಾ ಗಣಲೋಲ ಮಾಯಾ ಮಾಯಸ ಸುರಜಾಲ.